ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಜೋರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಫಿಕ್ಸಾ ಅನ್ನುವಂತಹ ಸನ್ನಿವೇಶ ಈಗ ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣ ಆಗಿದೆ. ಯಾಕೆಂದರೆ ಯುದ್ಧೋತ್ಸಾಹದಲ್ಲಿ ಇರತಕ್ಕಂಥ ಡೊನಾಲ್ಡ್ ಟ್ರಂಪ್ ಯುದ್ಧ ವಿಮಾನಗಳನ್ನು ಇರಾನ್ ಬಳಿ ತಂದು ನಿಲ್ಲಿಸಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಫಿಕ್ಸಾ ಅನ್ನುವಂತಹ ಸನ್ನಿವೇಶ. ಇರಾನ್ ಮೇಲೆ ಅಮೆರಿಕ ವಾಯುದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಇರಾನ್ನ ಕತ್ತಾರ್ ಬಳಿ ಜಮಾವಣೆಗೊಂಡಿದೆ ಅಮೆರಿಕದ ಯುದ್ಧ ವಿಮಾನಗಳು. ಯಾವುದೇ ಕ್ಷಣದಲ್ಲಿ ಅಮೆರಿಕ ಯುದ್ಧ ಘೋಷಣೆಯನ್ನು ಮಾಡಬಹುದು. ಇರಾನ್ ಗಡಿಯಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿ ಯುದ್ಧ ವಿಮಾನಗಳ ಜಮಾವಣೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ, ಇರಾನ್ನಲ್ಲಿರುವಂತಹ ನಾಗರಿಕರ ಹಕ್ಕು ರಕ್ಷಣೆಗೋಸ್ಕರ ನಾವು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗ್ತೀವಿ. ಈಗಾಗಲೇ ಅಲ್ಲಿನ ಖಮೇನಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ, 500ಕ್ಕೂ ಹೆಚ್ಚು ಸಾವು, ಸಾವಿರಾರು ಮಂದಿ ಗಾಯಾಳುಗಳು ಎಲ್ಲ ಆಗಿರ್ತಕ್ಕಂಥದ್ದು. ಅಲ್ಲಿ ಪರಿಸ್ಥಿತಿ ಸರಿಯಿಲ್ಲ. ಟೆಹರಾನ್ನಲ್ಲಿ ಪ್ರತಿಭಟನೆ ಹಿಂಸೆಗೆ ತಿರುಗಿ 500ಕ್ಕೂ ಹೆಚ್ಚು ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ. ಸೊ ಟ್ರಂಪ್ ಆಡಳಿತದಿಂದ ಇರಾನ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೂಡ ರವಾನೆ ಆಗಿತ್ತು. ಹಾಗಾಗಿ ಅದರ ಜೊತೆಗೆ ನಾವು ಯಾವುದೇ ಸಂದರ್ಭದಲ್ಲಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಟ್ರಂಪ್ ನಿನ್ನೆ ಅಷ್ಟೇ ಹೇಳಿದರು. ಅದಕ್ಕೆ ಪೂರಕವಾಗಿ ಈಗಾಗಲೇ ಅಮೆರಿಕಾದ ಯುದ್ಧ ವಿಮಾನಗಳು ಇರಾನ್ ಕಡೆ ಬಂದು ನಿಂತಿವೆ. ಅಂದರೆ ಇರಾನ್ ಮತ್ತು ಅಮೆರಿಕ ನಡುವೆ ಹಾಗಾದರೆ ಯುದ್ಧದ ಕಾರ್ಮೋಡದ ಸನ್ನಿವೇಶ ಆಗೇ ಬಿಡುತ್ತಾ ಯುದ್ಧ. ಈಗಾಗಲೇ ಎರಡೆರಡು ಯುದ್ಧವನ್ನು ನೋಡಿ ಇಡೀ ಜಗತ್ತು ಕಳೆದ ವರ್ಷ ಒಂದು ರೀತಿ ಜರ್ಜರಿತವಾಗಿದೆ. ಈಗ ಅಮೆರಿಕ ಇರಾನ್ ಮಧ್ಯೆ ಯುದ್ಧದ ಕಾರ್ಮೋಡ, ಜೊತೆಗೆ ಇರಾನ್ ತೊರೆಯಲು ಅಮೆರಿಕ ನಾಗರಿಕರಿಗೆ ಅಮೆರಿಕ ಸೂಚನೆ ಕೊಟ್ಟಿದೆ. ತನ್ನ ನಾಗರಿಕರಿಗೆ ಟರ್ಕಿ ಕಡೆಗೆ ಸಾಗಲು ಸೂಚನೆ ನೀಡಿದೆ ಅಮೆರಿಕ. ಅದರಲ್ಲೂ ಏನು ಭೂಮಾರ್ಗದ ಮೂಲಕ ತೆರಳುವಂತೆ ಆದೇಶವನ್ನು ಕೊಟ್ಟಿದೆ. ನೀವು ಯಾರು ಅಮೆರಿಕದವರು ಇರಾನ್ನಲ್ಲಿ ಇರಬೇಡಿ, ಮೊದಲು ಜಾಗ ಖಾಲಿ ಮಾಡಿ, ಎಲ್ಲರೂ ಟರ್ಕಿ ಕಡೆಗೆ ಹೋಗಿ, ಆಮೇಲೆ ಅದಕ್ಕೆ ಫ್ಲೈಟ್ ಬಳಸಬೇಡಿ, ನೀವು ಭೂಮಾರ್ಗವನ್ನು ಬಳಸ್ಕೊಂಡು ಬೈ ರೋಡ್ ನೀವು ಟರ್ಕಿಗೆ ಹೋಗಿ ರೀಚ್ ಆಗಿ ಅಂತ ತನ್ನ ದೇಶದ ನಾಗರಿಕರಿಗೆ, ಅಂದರೆ ಇರಾನ್ನಲ್ಲಿರೋ ಅಮೆರಿಕದ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅಲ್ಲಿಗೆ ಎಲ್ಲವೂ ಸಿದ್ಧವಾಗಿದೆ. ಒಂದು ಕಡೆ ಯುದ್ಧ ವಿಮಾನಗಳು ಬಂದು ನಿಂತಿರ್ತಕ್ಕಂಥದ್ದು, ಮತ್ತೊಂದು ಕಡೆ ತನ್ನ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಸೂಚನೆ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಮತ್ತೊಂದು ಯುದ್ಧಕ್ಕೆ ಜಗತ್ತು ಸಾಕ್ಷಿ ಆಗಬೇಕಾ ಅಂತ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹಾಗೂ ಹಿಂಸಾಚಾರ ಇರಾನ್ನಲ್ಲಿ ಇದು ಮತ್ತೊಮ್ಮೆ ಉತ್ತುಂಗಕ್ಕೇರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸಜ್ಜಾದಂತೆ ಕಂಡು ಬರ್ತಾ ಇದೆ. ಇರಾನ್ ವಿರುದ್ಧ ಕಠಿಣ ನಿಲುವನ್ನು ತಳಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಜೊತೆ ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋ ದೇಶಗಳಿಗೆ 25% ಸುಂಕ ಹಾಕ್ತೀನಿ ಅಂತ ಬೇರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಅಮೆರಿಕ ಇರಾನ್ ನಡುವಣ ಯುದ್ಧ ಕಾರ್ಮೋಡ ಇದು ಯಾವ ಹಂತಕ್ಕೆ ಬಂದಿದೆ? ಯುದ್ಧ ಘೋಷಣೆ ಆಗೇ ಬಿಡುತ್ತಾ? ಯುದ್ಧೋತ್ಸಾಹದಲ್ಲಿರೋ ಅಮೆರಿಕ ಯುದ್ಧವನ್ನು ಘೋಷಣೆ ಮಾಡೋ ಸಂದರ್ಭ ಇದೆಯಾ ಅಂತ? ಅರವಿಂದ್, ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇರಾನ್ನಲ್ಲಿ ನಡೀತಿರುವಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ವಿಚಾರಗಳನ್ನು ಕೂಡ ಮೇಲ್ವಿಚಾರಣೆಯನ್ನು ಮಾಡ್ತಿದ್ದೀವಿ, ಮತ್ತು ನಮ್ಮ ಸೇನೆಯೂ ಕೂಡ ಎಲ್ಲ ವಿಷಯಗಳನ್ನು ಕೂಡ ಗಮನಿಸ್ತಾ ಇದೆ. ನಾವು ಸೂಕ್ತ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸುಳಿವನ್ನು ಕೊಟ್ಟಿದ್ದರು. ಈ ಹಿಂದೆ ಅವರು ಇರಾನ್ನಲ್ಲಿ ಯಾವುದೇ ರೀತಿಯಾದಂಥ ಹೋರಾಟಗಾರರ ಹತ್ಯೆಗಳಾಗಬಾರ್ದು ಮತ್ತು ಶಾಂತಿಯುತವಾದಂಥ ಪ್ರತಿಭಟನೆ ಆಗಬೇಕು, ಆಡಳಿತದಲ್ಲಿರುವಂಥ ಸರ್ಕಾರ ಏನಿದೆ ಅದು ಹೋರಾಟಗಾರರನ್ನ ಹತ್ತಿಕ್ಕುವಂಥ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿತ್ತು. ಆದಾಗ್ಯೂ ಕೂಡ ಈಗ ಇರಾನ್ನಲ್ಲಿ 500ಕ್ಕಿಂತ ಹೆಚ್ಚು ಜನರು ಹೋರಾಟಗಾರರು ಹತರಾಗಿರುವಂಥದ್ದು, 3000ಕ್ಕಿಂತ ಹೆಚ್ಚು ನಾಯಕರನ್ನ ಬಂಧಿಸಿ ಜೈಲಿಗಟ್ಟುವಂಥ ಕೆಲಸಗಳಾಗಿದ್ದಾವೆ. ಇವತ್ತಿಂದ ಇರಾನ್ ಒಂದು ಹೊಸ ರೂಲ್ಸ್ ಅನ್ನು ಕೂಡ ಜಾರಿ ಮಾಡ್ತಾ ಇರುವಂಥದ್ದು. ಯಾರು ಈ ಹೋರಾಟದ ನಾಯಕತ್ವವನ್ನು ಹೊಂದಿರ್ತಾರೆ ಅವರನ್ನ ಬಹಿರಂಗವಾಗಿ ನೇಣಿಗೆ ಹಾಕುವಂತಹ ನಿರ್ಧಾರಕ್ಕೂ ಕೂಡ ಮುಂದಾಗಿದೆ. ಸೊ ಹೀಗಾಗಿ ಸಾಕಷ್ಟು ಹತ್ಯೆಗಳು ಬಹಿರಂಗವಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಈಗಷ್ಟೇ
ಅಷ್ಟೇ ಅಲ್ಲ, ಇದು ಹಿಂದಿನಿಂದಲೂ ಕೂಡ ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದಷ್ಟು ಸಂಬಂಧಗಳು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಈ ಹಿಂದೆ ಇರಾನ್ ನ್ಯೂಕ್ಲಿಯರ್ ಪವರನ್ನು ಹೊಂದುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇಸ್ರೇಲ್ ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ವು. ಆ ಸಂದರ್ಭದಲ್ಲೂ ಕೂಡ ಇರಾನನ್ನು ಹತ್ತಿಕ್ಕುವಂಥ ಪ್ರಯತ್ನಗಳನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ನಡೆದೇ ಹೋಗ್ಬಿಡುತ್ತೆ ಅನ್ನುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಈಗ ಇರಾನ್ನಲ್ಲಿ ಆಂತರಿಕ ಸಂಘರ್ಷ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಸರ್ವಾಧಿಕಾರಿ ಅಯತುಲ್ಲಾ ಅಲಿ ಖಮೇನಿ ವಿರುದ್ಧ ಜನರು ಬಂಡಾಯ ಎದ್ದಿರ ಮತ್ತೆ ಸರ್ಕಾರ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅಮೆರಿಕ ಈ ಒಂದು ಸಮಯದ ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಮೆರಿಕ ಮಧ್ಯಪ್ರವೇಶ ಮಾಡಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ನೇರವಾದಂಥ ದಾಳಿಗಳನ್ನು ಮಾಡಲಿಕ್ಕೆ ಈವರೆಗೂ ಕೂಡ ಅಮೆರಿಕಕ್ಕೆ ಸಾಧ್ಯವಾಗಿಲ್ಲ ಮತ್ತು ಅದನ್ನು ಅಂತಾರಾಷ್ಟ್ರೀಯ ರೂಲ್ಸ್ಗಳ ಪ್ರಕಾರ ಹಾಗೆ ಮಾಡಲಿಕ್ಕೂ ಕೂಡ ಬರಲ್ಲ. ಹೀಗಾಗಿ ಸೂಕ್ತವಾದಂಥ ಒಂದು ಸಮಯಕ್ಕಾಗಿ ಕಾದು ಕುಳಿತಿರುವಂಥದ್ದು. ಅದಕ್ಕಾಗಿ ಈಗಾಗಲೇ ಪೂರ್ವ ತಯಾರಿಗಳನ್ನು ಕೂಡ ಶುರು ಮಾಡಿಕೊಂಡಿರುವಂಥದ್ದು. ಇರಾನ್ನ ಸುತ್ತಮುತ್ತಲಿರುವಂಥ ತನ್ನ ಸೇನಾ ನೆಲೆಗಳಲ್ಲಿ ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸುವಂಥ ಕೆಲಸಗಳನ್ನು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಹೋರಾಟಗಾರರಿಗೆ ಬ್ಯಾಕಪ್ ಅನ್ನು ಕೊಡುವಂಥ ಕೆಲಸ ಅಥವಾ ಇಂಡೈರೆಕ್ಟ್ ಆಗಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಸೊ ಹೀಗಾಗಿ ಇರಾನ್ನಲ್ಲಿ ಹೋರಾಟವನ್ನು ಮತ್ತಷ್ಟು ಹೆಚ್ಚು ಮಾಡಿ ಆ ಮೂಲಕ ತಾನು ಮಧ್ಯಪ್ರವೇಶ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಈಗ ಅಮೆರಿಕ ಮಾಡ್ತಾ ಇದೆ. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.